ನಿರಂತರ ಸುದ್ದಿ. ಸುಮಾರು 2 ವಾರಗಳ ಕಾಲ ಪೊಲೀಸರನ್ನು ಮತ್ತು ಸಾರ್ವಜನಿಕರನ್ನು ತುದಿಗಾಲಲ್ಲಿ ನಿಲ್ಲಿಸಿದಂಥ ಪ್ರಕರಣ ಫರಂಗಿಪೇಟೆ ಸಮೀಪದ ಕಿದೆಬೆಟ್ಟುವಿನ PUC ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ. ಕಿದೆಬೆಟ್ಟುವಿನ ಕೃಷಿಕರಾಗಿರುವಂತಹ ಪದ್ಮನಾಭ ಅವರ ಮಗ ದಿಗಂತ್ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಿನ PUC ವಿದ್ಯಾರ್ಥಿ. ಫೆಬ್ರವರಿ 25ರಂದು ಸಂಜೆ ವೇಳೆಗೆ ಮನೆಯಿಂದ ಹೊರಟವ ನಾಪತ್ತೆಯಾಗಿದ್ದ. ಆತನ ನಾಪತ್ತೆಯ ಹಿಂದೆ ಹಲವಾರು ಕತೆಗಳು ಅಂತೆ-ಕಂತೆಗಳು ಹರಡಿಕೊಂಡಿದ್ದವು. ಸಹಜವಾಗಿಯೇ ಪೊಲೀಸರು ಮತ್ತು ಸಾರ್ವಜನಿಕರು ಆತಂಕಿತರಾಗಿದ್ದರು. ಆತನ ಮನೆ ಮಂದಿಯಂತೂ ಇದ್ದ ಬದ್ದ ದೈವಗಳಿಗೆ ಹರಕೆ ಹೇಳಿ ಸಾಕಾಗಿತ್ತು. ಜ್ಯೋತಿಷ್ಯರ ಮೊರೆಯನ್ನೂ ಹೋಗಿದ್ದರು. ಕೆಲವು ಜ್ಯೋತಿಷ್ಯರಂತೂ ಭಾರಿ ರೀತಿಯಲ್ಲಿ ಹೇಳಿಕೆ ನೀಡಿದ್ದರು. ಆತ ಬಂಧನದಲ್ಲಿದ್ದಾನೆ, ಆತನನ್ನು ಯಾರೋ ಕೂಡಿ ಹಾಕಿದ್ದಾರೆ, ಆದರೆ ಜೀವಕ್ಕೆ ಅಪಾಯ ಇಲ್ಲ ಎಂದೆಲ್ಲ ಪುಂಗಿ ಬಿಟ್ಟಿದ್ದರು. ಮನೆ ಮಂದಿ ನಂಬಿಯೂ ಇದ್ದರು. MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ಆದರೆ ಆ ಮನೆ ಮಂದಿ ಚಾಕರಿ ಮಾಡುವಂತಹ ಸ್ಥಳೀಯ ಉಳ್ಳಾಕಲು ಮಗ್ರಂತಾಯ ದೇವಸ್ಥಾನದಲ್ಲಿ ಹರಕೆ ಹೇಳಿದರು. ಏರಿದ ಕೊಡಿ ಇಳಿಯುವವರೆಗೆ ಬಾಲಕ ಪತ್ತೆಯಾಗಬೇಕದ್ದು. ಅದೇ ರೀತಿ ಬಾಲಕ ಉಡುಪಿಯ ಡಿಮಾರ್ಟ್ ಮಳಿಗೆಯಲ್ಲಿ ಅಚಾನಕ್ ರೀತಿಯಲ್ಲಿ ಪತ್ತೆಯಾಗಿದ್ದಾನೆ. ಮಂಗಳೂರಿನಿಂದ ಹೋದಂತಹ ಪೊಲೀಸರು ಆತನನ್ನು ಅಲ್ಲಿಂದ ಕರ್ಕೊಂಡು ಬಂದು CWC ಮಕ್ಕಳ ಕಲ್ಯಾಣ ಸಮಿತಿ ಇದರ ಮುಂದೆ ಹಾಜರುಪಡಿಸಿ ಬೋನೆಲ್ನ ಬಾಲ ಮಂದಿರದಲ್ಲಿ ಇರಿಸಿದ್ದರು. ಆತನನ್ನು ಕೌನ್ಸಿಲಿಂಗ್ ಮಾಡಲಾಗಿತ್ತು. ಡಾಕ್ಟರ್ ಅಕ್ಷತಾ ಅವರ ನೇತೃತ್ವದಲ್ಲಿ ಆತನನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಲಾಗಿತ್ತು. ಈ ಮಧ್ಯೆ ಮಂಗಳೂರಿನ ವಕೀಲರಾದಂತಹ ಸಚಿನ್ ನಾಯಕ್, ಅಕ್ಷತಾ ಆಳ್ವ, ಅಖಿಲೇಶ್ವರಿ ಈ ಮೂವರು ಹೈಕೋರ್ಟಿಗೊಂದು ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದರು. ಅದು ಸಹ ಆನ್ಲೈನ್ ಮೂಲಕ ಸಲ್ಲಿಸಿದಂಥ ಅರ್ಜಿ. ಆ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿದಂಥ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಮತ್ತು TM ನದಾಫ್ ಅವರಿದ್ದ ಪೀಠ ಮಾರ್ಚ್ 12ರ ಒಳಗೆ ಆ ಪ್ರಕರಣದ ತನಿಖಾ ಪ್ರಗತಿಯನ್ನು ನೀಡಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಆದರೆ ಆ ಅರ್ಜಿ ವಿಚಾರಣೆಗೆ ದಿನ ನಿಗದಿಯಾದ ಹಿಂದಿನ ದಿನವೇ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದ. ಆದ್ದರಿಂದ ಹೈಕೋರ್ಟಿನಲ್ಲಿ ಈ ಬಗ್ಗೆ ಪೊಲೀಸರು ಒಂದು ಎಫಿಡವಿಟನ್ನು SPP ಅವರ ಮೂಲಕ ಸಲ್ಲಿಸಿದರು. ನಾಪತ್ತೆಯಾಗಿರುವ ಬಾಲಕ ದಿಗಂತ್ ಪತ್ತೆಯಾಗಿದ್ದಾನೆ. ಆತನನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಲಾಗಿದೆ. ಬಾಲಮಂದಿರದಲ್ಲಿ ಇರಿಸಲಾಗಿದೆ. ಆತ ಮನೆಗೆ ಹೋಗಲು ಒಪ್ಪುತ್ತಿಲ್ಲ. ಆದ್ದರಿಂದ ಆತನ ನಡವಳಿಕೆಯ ಬಗ್ಗೆ ಮತ್ತೆ ಕೌನ್ಸಿಲಿಂಗ್ ಮಾಡಬೇಕಿದೆ ಅಂತ ಹೇಳಿ ಅಷ್ಟೊತ್ತಿಗೆ ಪದ್ಮನಾಭ ಮತ್ತು ಅವರ ಪರ ವಕೀಲರು ಹೈಕೋರ್ಟ್ನಲ್ಲಿ ಹಾಜರಿದ್ದು ನ್ಯಾಯಾಲಯದ ಗಮನವನ್ನು ಸೆಳೆದರು. ಪರೀಕ್ಷೆಗಳು ನಡೀತಿವೆ, ಆತ ಪರೀಕ್ಷೆಗೆ ಹಾಜರಾಗಬೇಕಿದೆ. ಮತ್ತು ಆತನನ್ನು ಮನೆ ಮಂದಿಯೊಂದಿಗೆ ಸಂಪರ್ಕ ಸಾಧಿಸಲು ಅಧಿಕಾರಿಗಳು ಅವಕಾಶ ನೀಡುತ್ತಿಲ್ಲ. ಮನೆಯವರೊಂದಿಗೆ ಆತ ಮಾತನಾಡಿದರೆ ಆತ ಸಹಜ ಸ್ಥಿತಿಗೆ ಬರ್ತಾನೆ. ಉಡುಪಿಯಲ್ಲಿ ಪತ್ತೆಯಾದ ತಕ್ಷಣ ಆತ ದೂರವಾಣಿ ಸಂಖ್ಯೆ ಕೊಟ್ಟದ್ದು ತನ್ನ ತಾಯಿಯದ್ದು. ಆ ತಾಯಿಯ ಬಳಿ ಮಾತನಾಡಿದ್ದಾನೆ. ಆದ್ದರಿಂದ ಮನೆ ಮಂದಿಯೊಂದಿಗೆ ಮಾತನಾಡಿದರೆ ಆತ ಸರಿ ಆಗ್ತಾನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು CWC ಸಮಿತಿಯ ಮುಂದೆ ಈ ವಿಚಾರವನ್ನು ಸ್ಪಷ್ಟಪಡಿಸಿ ಮತ್ತು ಅವರು ಆದೇಶದ ಬಗ್ಗೆ ಹೈಕೋರ್ಟ್ ಮಧ್ಯಪ್ರವೇಶಿಸುವುದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿ ವಿಚಾರಣೆಯನ್ನು ಮಾರ್ಚ್ 19ಕ್ಕೆ ಮುಂದೂಡಿತು.
ಇಡೀ ಪ್ರಕರಣದಲ್ಲಿ ದಿಗಂತ್ ಸ್ವಯಂ ನಾಪತ್ತೆಯಾಗಿದ್ದಾನೆ ಎಂಬುದಂತೂ ಸ್ಪಷ್ಟ. ಆತ ಯಾವುದೋ ಸಂದರ್ಭದಲ್ಲಿ ಒತ್ತಡಕ್ಕೆ ಒಳಗಾಗಿ ಪರೀಕ್ಷಾ ಭಯದಿಂದ ನಾಪತ್ತೆಯಾಗಿದ್ದಾನೆ ಸತ್ಯ. ಫೆಬ್ರವರಿ 25ರಂದು ಸಂಜೆ ವೇಳೆಗೆ ಮನೆಯಿಂದ ಹೊರಟಂಥ ದಿಗಂತ್ ರೈಲ್ವೆ ಹಳಿಯ ಮೇಲೆ ನಡ್ಕೊಂಡು ಬರುತ್ತಿದ್ದಂಥ ಸಂದರ್ಭದಲ್ಲಿ ಆತನಿಗೆ ಕಲ್ಲು ತಾಗಿ ಕಾಲಿಗೆ ಗಾಯವಾಗಿತ್ತು. ಒಂದೆರಡು ಹನಿ ರಕ್ತಗಳು ಚಿಮ್ಮಿದ್ದವು. ಅದು ಆತನ ಚಪ್ಪಲಿಯಲ್ಲಿ. ಅಲ್ಲಿಯೇ ಚಪ್ಪಲಿ ಮತ್ತು ಮೊಬೈಲ್ ಬಿಟ್ಟು ಪರ್ಸನ್ನು ಸಹ ಅಲ್ಲೇ ಬಿಟ್ಟಿದ್ದಾನೆ. ಆ ಪರ್ಸನ್ನು ಯಾರೋ ಎಗರಿಸಿಕೊಂಡು ಹೋಗಿದ್ದಾರೆ. ಅಲ್ಲಿಂದ ನಡ್ಕೊಂಡು ನೇರವಾಗಿ ಅರ್ಕುಳ ದ್ವಾರದ ಬಳಿಗೆ ಬಂದು ಯಶಸ್ವಿ ಹಾಲ್ನ ತನಕ ನಡೆದುಕೊಂಡು ಬಂದಿದ್ದಾನೆ. ಅಲ್ಲಿ ಬೈಕೊಂದರಲ್ಲಿ ಲಿಫ್ಟ್ ಕೇಳಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣಕ್ಕೆ ಬಂದಿದ್ದಾನೆ. ಅಲ್ಲಿಂದ ರಾತ್ರಿ 8 ಗಂಟೆಯ ವೇಳೆಗೆ ಶಿವಮೊಗ್ಗಕ್ಕೆ ಹೊರಡುವ ಬಸ್ಸಿನಲ್ಲಿ ಹೋಗಿದ್ದಾನೆ. ರಾತ್ರಿ ವೇಳೆ ಶಿವಮೊಗ್ಗ ಮುಟ್ಟಿದ್ದಾನೆ. ಮರುದಿನ ಆತ ಶಿವಮೊಗ್ಗದಿಂದ ರೈಲಿನಲ್ಲಿ ಮೈಸೂರಿಗೆ ಹೋಗಿದ್ದಾನೆ. ಮೈಸೂರಿನಲ್ಲಿ ದೇವಸ್ಥಾನದ ಎದುರಿರುವಂತಹ ಒಂದು ಚಪ್ಪಲಿಯನ್ನು ಹಾಕಿಕೊಂಡಿದ್ದಾನೆ. ತದನಂತರ ಅಲ್ಲಿ ತಿರುಗಾಡಿದ್ದಾನೆ. ಪ್ಯಾಲೇಸ್ಗೆ ಹೋಗಿದ್ದಾನೆ, ಬೇರೆ ಬೇರೆ ಕಡೆಗಳಲ್ಲಿ ತಿರುಗಾಡಿದ್ದಾನೆ. ಯಾಕಂತ ಹೇಳಿದರೆ ಈ ಹಿಂದೆ ಒಮ್ಮೆ ಶಾಲಾ ಟ್ರಿಪ್ಪಿನಲ್ಲಿ ಆತ ಮೈಸೂರಿಗೆ ಹೋಗಿದ್ದ. ಇಲ್ಲ ಇದ್ದರೆ ಆತ ಮನೆ ಮಂದಿಯನ್ನು ಬಿಟ್ಟು ಎಲ್ಲಿಗೂ ಹೋದಂತಹ ನಿದರ್ಶನ ಇಲ್ಲ. ಆ ನೆನಪಿನ ಆಧಾರದಲ್ಲಿ ಮೈಸೂರು ತಿರುಗಿದ್ದಾನೆ. ಮತ್ತು ಅಲ್ಲಿಂದ ಟ್ರೈನಲ್ಲಿ ಬೆಂಗಳೂರಿಗೆ ಹೋಗಿದ್ದಾನೆ. ಅಲ್ಲಿ ಕೆಂಗೇರಿಯಲ್ಲಿ ಇಳಿದಿದ್ದಾನೆ. ಕೆಂಗೇರಿಯಿಂದ ಸುಮಾರು ದೂರ ನಂದಿ ಹಿಲ್ಸ್ ಕಡೆಗೆ ಹೋಗಿದ್ದಾನೆ. ಅಲ್ಲಿಂದ ಒಂದು ಬೈಕಿನಲ್ಲಿ ಲಿಫ್ಟ್ ಕೇಳಿ ಒಂದು ರೆಸಾರ್ಟ್ ಕಡೆಗೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಕೆಲಸ ಕೇಳಿದ್ದಾನೆ. ಆ ರೆಸಾರ್ಟಿನ ಮಂದಿಯೂ ಸಹ ಈತ ಮನೆಯಿಂದ ತಪ್ಪಿಸಿಕೊಂಡು ಬಂದಿರ್ಬೋದು, ಈತನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ ಪೊಲೀಸರು ಸಾರ್ವಜನಿಕರು ಎಲ್ಲರೂ ಹುಡುಕಾಟದಿದ್ದಾರೆ ಅನ್ನೋ ಅರಿವೇ ಇಲ್ಲದೆ ಆತನಿಗೆ ಕೆಲಸ ಕೊಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಒಂದು ಕೆಲಸಕ್ಕೆ ಒಂದು ಜನ ಸಿಕ್ಕಿದರೆ ಸಾಕಿತ್ತು. ಒಂದು 3 ದಿನಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾನೆ. ಒಂದು ಸ್ವಲ್ಪ ದುಡ್ಡು ಸಿಕ್ಕಿದೆ, ಹೊಟ್ಟೆ ತುಂಬ ಊಟ ಸಿಕ್ಕಿದೆ. ಮತ್ತೆ ಅಲ್ಲಿ ಅವನಿಗೆ ನಿಲ್ಲಲಿಕ್ಕೆ ಸರಿಯಾಗಲಿಲ್ಲ. ಮತ್ತು ಮೈಸೂರಿಗೆ ಬಂದಿದ್ದಾನೆ. ಅಲ್ಲಿಂದ ಕಾರವಾರ ಕಡೆಗೆ ಹೋಗುವಂಥ ಟ್ರೈನಿಗೆ ಹತ್ತಿದ್ದಾನೆ. ಬಂದು ಉಡುಪಿಯಲ್ಲಿ ಇಳಿದಿದ್ದಾನೆ. ಮೈಸೂರಿಂದ ಹೊರಟು ಉಡುಪಿಗೆ ಬರುವವರೆಗೆ ಆತನ ಹೊಟ್ಟೆಗೆ ಏನೂ ತಿಂದಿರಲಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ನಿತ್ರಾಣನಾಗಿದ್ದಾನೆ. ಅಲ್ಲಿಂದ ಕಲ್ಸಂಕದಲ್ಲಿರುವ ಡಿ-ಮಾರ್ಟ್ ಮಳಿಗೆಗೆ ಬಂದಿದ್ದಾನೆ. ಅವನ ಮನಸ್ಸಲ್ಲಿ ಇದ್ದದ್ದು ಏನಂದರೆ, ಒಂದು ತಾನು ಮುಖ ಮರೆಸಿಕೊಳ್ಳಬೇಕು ಮತ್ತು ಒಂದು ಫುಲ್ ಕೈ ಶರ್ಟ್ ತೊಗೊಳ್ಬೇಕು ಅಂತೇಳಿ ಅದಕ್ಕಾಗಿ ಡಿ-ಮಾರ್ಟಿಗೆ ಹೋಗಿದ್ದಾನೆ. ಡಿ-ಮಾರ್ಟಲ್ಲಿ ಒಂದು ಶರ್ಟು ತೊಗೊಂಡಿದ್ದಾನೆ, ಒಂದು ಹ್ಯಾಟ್ ತೊಗೊಂಡಿದ್ದಾನೆ, ಮತ್ತು ಕೆಲವು ತಿಂಡಿಗಳನ್ನು ತೊಗೊಂಡಿದ್ದಾನೆ. ಬಿಲ್ಲು ಕೊಡಲಿಕ್ಕೆ ಅಂತೇಳಿ ಬಂದಿದ್ದಾನೆ. ಆದರೆ ಜೇಬಿನಲ್ಲಿ ದುಡ್ಡು ಕಡಿಮೆ ಇದ್ದುದರಿಂದ ಅಲ್ಲಿಂದ ತಪ್ಪಿಸಿಕೊಳ್ಳುವ ಯತ್ನ ಮಾಡಿದ್ದಾರೆ. ಅಷ್ಟೊತ್ತಿಗೆ ಆ ಮಳಿಗೆ ಸಿಬ್ಬಂದಿಗಳು ಆತನನ್ನು ಹಿಡಿದಿದ್ದಾರೆ. ಅವರು ಆತನ ಮನೆಯವರ ನಂಬರ್ ಕೇಳಿದ್ದಾರೆ, ಮೊಬೈಲ್ ನಂಬರ್. ಇಲ್ಲದಿದ್ದರೆ ಪೊಲೀಸರಿಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಈತ ದಿಗಂತ್, ಈತ ನಾಪತ್ತೆಯಾಗಿದ್ದಾನೆ, ಫರಂಗಿಪೇಟೆಯಲ್ಲಿ ಪ್ರೊಟೆಸ್ಟ್ ಆಗಿದೆ, ಪೊಲೀಸರು ವಿವಿಧ ತಂಡಗಳನ್ನು ಮಾಡಿ ಹುಡುಕ್ತಾ ಇದ್ದಾನೆ ಅಂತೇಳಿ ಅವರ ಗಮನಕ್ಕೂ ಬರಲಿಲ್ಲ. ಅಷ್ಟೊತ್ತಿಗೆ ಡಿ-ಮಾರ್ಟ್ನ ಸಿಬ್ಬಂದಿ ಆತನ ತಾಯಿಯ ನಂಬರ್ ಪಡ್ಕೊಂಡು ಅವರಿಗೆ ಫೋನ್ ಮಾಡಿದ್ದಾರೆ. ಹೀಗೆ ದಿಗಂತ್ ಅಂತ ಹುಡುಗ ಉಡುಪಿಯಲ್ಲಿ ಬಂದಿದ್ದಾನೆ, ಉಡುಪಿಯಲ್ಲಿದ್ದಾನೆ. ಅಷ್ಟೊತ್ತಿಗೆ ತಾಯಿಗೆ ಖುಷಿ. ಅವರು ಆಗ ವಾಸ್ತವ ಸ್ಥಿತಿ ಹೇಳಿದ್ದಾರೆ. ಹೀಗೆ ಆಗಿದೆ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಪೊಲೀಸರು ಹುಡುಕ್ತಾ ಇದ್ದಾರೆ ಅವನನ್ನು, ನೀವು ಅಲ್ಲೇ ನಿಲ್ಲಿಸಿ, ನಾವು ಪೊಲೀಸರಿಗೆ ಮಾಹಿತಿ ಕೊಡ್ತೇವೆ ಅಂತೇಳಿ ಆತನು ತಾಯಿಯೊಂದಿಗೆ ಮಾತಾಡುವಾಗ ಹೇಳಿದ್ದಾನೆ, ನನ್ನನ್ನು ಯಾರೋ ಅಪಹರಿಸಿದ್ದಾರೆ ಅಂತಲೂ ಹೇಳಿದ್ದಾನೆ. ಆದರೆ ಆತ ಆ ಸಂದರ್ಭದಲ್ಲಿ 3 ಮಂದಿ ಯುವಕರ ಹೆಸರನ್ನು ಹೇಳಿದ್ದಾನೆ. ಅದು ಸಹ ಹಿಂದೂ ಯುವಕರ ಹೆಸರು ಹೊರತು ಬೇರೆ ಧರ್ಮದವರ ಹುಡುಗರ ಹೆಸರನ್ನು ಹೇಳಿಲ್ಲ. ಅದು ಆತ ತಪ್ಪಿಸಿಕೊಳ್ಳುವ ಯತ್ನವಾಗಿ ಆ ಹೆಸರನ್ನು ಹೇಳಿದ್ದಾರೆ. ಮನೆ ಮಂದಿ ಅದನ್ನು ನಂಬಿದ್ದಾರೆ, ಅದನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅದರಲ್ಲಿ. ಯಾಕಂತ ಹೇಳಿದರೆ ಆತ ಸ್ವಯಂ ಆಗಿ ನಾಪತ್ತೆಯಾಗಿರುವುದು ಮನೆ ಮಂದಿಗೆ ಹೇಗೂ ಈಗ ಸಿಕ್ಕಿ ಆಗಿದೆ. ಒಂದು ವೇಳೆ ಅದೇ ವಿಚಾರವನ್ನು ಹೇಳಿದರೆ ಮನೆ ಮಂದಿ ನನಗೆ ತೊಂದರೆ ಮಾಡ್ಬೋದು, ಹೊಡಿಬೋದ, ಬೈಬೋದ, ಏನಾದರೂ ಮಾಡ್ಬೋದು.
ಅದಕ್ಕಾಗಿ ನನ್ನನ್ನು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದರೆ ನನ್ನ ಮೇಲೆ ಅವರಿಗೆ ಸಿಂಪತಿ ಬರ್ತದೆ ಅಂತ ಹೇಳಿ ಆ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ. ಆದರೆ ಮತ್ತೆ ಪೊಲೀಸರು ಅದನ್ನು ಕ್ರಾಸ್ ವೆರಿಫಿಕೇಷನ್ ಆತನ ಬೈಲಿ ಹೇಳಿದಾಗ ಆತ ಅದನ್ನು ನಿರಾಕರಿಸಿದ್ದಾನೆ ಮತ್ತು ಆತ ಒಬ್ಬನೇ ಹೋಗಿದ್ದು ಅಂತ ಹೇಳಿದ್ದಾನೆ. ಇದರ ಮಧ್ಯದಲ್ಲಿ ಆತನಿಗೆ ಒಂದು ಬ್ಯಾಗು ಸಿಕ್ಕಿತ್ತು ಮೈಸೂರಲ್ಲಿ. ಆ ಬ್ಯಾಗಿನಲ್ಲಿ 1-2 ಜೊತೆ ಬಟ್ಟೆ ಇತ್ತು. ಅದನ್ನು ಇಟ್ಕೊಂಡು ಹೋಗಿದ್ದಾನೆ, ಮತ್ತು ಅದನ್ನು ತೊರೆದು ಬಂದಿದ್ದಾನೆ. ಆತನ ಪರ್ಸ್ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅದನ್ನು ಮೋಸ್ಟ್ಲಿ ಆ ರಾತ್ರಿ ಹುಡುಕಾಟ ನಡೆಸಲಿಕ್ಕೆ ಸೇರಿದವರಲ್ಲಿ ಯಾರಾದರೂ ಒಬ್ಬರು ಆ ಪರ್ಸನ್ನು ಎಗರಿಸಿರ್ಬೋದು ಅಂತ ಕಾಣ್ತದೆ. ಅದರಲ್ಲಿ ಏನು ಹಣ ಇರಲಿಲ್ಲ, ಒಂದಷ್ಟು ಆತನ ಚೀಟಿಗಳು ಇತ್ತು. ಆತನ ಮೊಬೈಲಿಗೆ 20 ಅಂಕೆಗಳ ಲಾಕ್ ಮಾಡಿಕೊಂಡಿದ್ದಾನೆ. ಆ ಲಾಕನ್ನು ಪೊಲೀಸರು ಓಪನ್ ಮಾಡಿಸಿದ್ದಾರೆ. ನೋಡುವಾಗ ಅದರಲ್ಲಿ ಸುಮಾರು ಒಂದು 20 ಆ್ಯಪ್ಗಳು ಇತ್ತು. ಎಲ್ಲ ಆ್ಯಪ್ಗಳು ಬೇರೆ ಬೇರೆ ರೀತಿಯ ಆ್ಯಪ್ಗಳು. ಅದರಲ್ಲಿ ಗೇಮಿಂಗ್ ಆ್ಯಪ್ಗಳಿತ್ತು, ಮತ್ತು ಕೆಲವೊಂದು ಸಿನಿಮಾದ ಬಗ್ಗೆ ಆ್ಯಪ್ಗಳಿತ್ತು. ಹೇಗೆ ಬೇರೆ ಬೇರೆ ಆ್ಯಪ್ಗಳು 20 ಆ್ಯಪ್ಗಳಿತ್ತು. ರಾತ್ರಿ ಸುಮಾರು 10 ಗಂಟೆಯ ನಂತರ ಮಲಗಿದವನು ಮುಂಜಾನೆಯವರೆಗೂ ಮೊಬೈಲ್ ಚಟವನ್ನು ಅಂಟಿಸಿಕೊಂಡಿದ್ದ. ಇದರ ಪರಿಣಾಮವಾಗಿ SSLCಯಲ್ಲಿ ಉತ್ತಮ ಮಾರ್ಕ್ ಪಡೆದಿದ್ದಂತಹ ದಿಗಂತ್ ಕಾಲೇಜು ಮೆಟ್ಟಲು ಹತ್ತಿದ ಸಂದರ್ಭದಲ್ಲಿ ಹಿಂದುಳಿದಿದ್ದ. ಆತನಿಗೆ ಪರೀಕ್ಷಾ ಭಯ ಕಾಡುತ್ತಿತ್ತು. ಮನೆಯಲ್ಲಿಯೂ ಅಷ್ಟೇ, ಅದು ಕುಟುಂಬದ ಮನೆ. ಸುಮಾರು 4.5 ಎಕರೆ ಜಾಗ ಇದೆ, ಕೃಷಿ ಇದೆ, ಒಂದು 20ಕ್ಕೂ ಹೆಚ್ಚು ಜಾನುವಾರುಗಳಿವೆ, ಕಂಬಳದ ಕೋಣ ಇದೆ. ಆದ್ದರಿಂದ ಮನೆ ಮಂದಿ ಎಲ್ಲ ಕೃಷಿ ಮತ್ತು ಇತರ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಅವರಿಗೆ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲಿಬೇಕು ಅಂತ ಹೇಳಿಕೊಂಡು ಅವರ ಆಸೆ ಆಗಿತ್ತು. ಚೆನ್ನಾಗಿ ಮಕ್ಕಳನ್ನು ಶಿಸ್ತಿನಲ್ಲಿ ಕಲಿಸಿದರು. ಇಂತಹ ಹುಡುಗರಿಗೆ ಅವರು ಖರ್ಚಿಗೆ ಹಣ ಹೆಚ್ಚು ಕೊಡ್ತಾ ಇರಲಿ, ಎಷ್ಟು ಬೇಕು ಅಷ್ಟೇ ಕೊಡ್ತಾಯಿದ್ರು. ಆದರೆ ಈಗಿನ ವಯೋಮಾನದ ಮಕ್ಕಳಿಗೆ ಕೈಯಲ್ಲಿ ಹಣ ಹರಿದಾಡದಿದ್ದರೆ ಯಾವುದೋ ಒಂದು ಥರ ಕಳ್ಕೊಂಡಂತಹ ಭಾಸ ಆಗ್ತದೆ. ಅದಕ್ಕಾಗಿ ಆತ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದ, ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ದಾನೆ. ಸ್ವಲ್ಪ ಸ್ವಲ್ಪ ಹಣ ಸಿಕ್ಕಿದ್ದನ್ನು ಖರ್ಚು ಮಾಡಿದ್ದಾನೆ, ಸ್ವಲ್ಪ ಇಟ್ಟುಕೊಂಡಿದ್ದಾನೆ. ಇದು ಆತನಿಗೆ ಹಣದ ಮೇಲೆ ಸ್ವಲ್ಪ ಆಸೆ ಬಂದಿದೆ. ಮನೆಯಲ್ಲಿದ್ದರೆ ನನ್ನನ್ನು ಕೆಲಸಕ್ಕೆ ಕಳಿಸುವುದಿಲ್ಲ, ಓದಲಿಕ್ಕೆ ಕಳಿಸ್ತಾರೆ, ಶಾಲೆಗೆ ಕಳಿಸ್ತಾರೆ ಅಂತ ಹೇಳಿ ಅವರ ಮನಸ್ಸಿಗೆ ಬಂದಿದೆ. ಇದರಿಂದಾಗಿ ಆತ ಮನೆ ಬಿಟ್ಟು ಹೋಗುವಂಥ ತೀರ್ಮಾನಕ್ಕೆ ಬಂದಿದ್ದಾನೆ. ಮನೆಯಲ್ಲಿಯೂ ಸಹ ಅಷ್ಟೊಂದು ಅಪ್ಯಾಯಮಾನತೆ ಇಲ್ಲದೇ ಇದ್ದುದರಿಂದ ಆತನ ಆ ಕನಸಿಗೆ ರೆಕ್ಕೆ ಪುಕ್ಕ ಸೇರಿಕೊಂಡಿದೆ. ಹಿಂದೊಮ್ಮೆ ಶಾಲಾ ಟ್ರಿಪ್ಪಿನಲ್ಲಿ ಮೈಸೂರಿಗೆ ಹೋದಂತಹ ನೆನಪುಗಳು ಇದ್ದುದರಿಂದ ಮೈಸೂರಿಗೆ ಹೋದರೆ ತನಗೆ ಅಲ್ಲಿ ಕೆಲಸ ಸಿಗಬಹುದು ಮತ್ತು ನಾವಲ್ಲಿ ಸಂಪಾದನೆ ಮಾಡ್ಬೋದು ಮತ್ತು ಅಲ್ಲಿ ತಿರುಗಾಡಬಹುದು ಎನ್ನುವಂಥ ಕಲ್ಪನೆ ಅವನಲ್ಲಿತ್ತು. ವಾಸ್ತವವಾಗಿ ಆ ಪ್ರಾಯದ ಮಕ್ಕಳಿಗೆ ಜೀವನದಲ್ಲಿ ಕಷ್ಟ ಏನಂತ ಗೊತ್ತಿರುವುದಿಲ್ಲ. ಬರ್ತಾ ಆತ ಆ ಕಷ್ಟವನ್ನು ಅನುಭವಿಸಿಕೊಂಡು ಬರುವಾಗ ಮಾತ್ರ ಗೊತ್ತಾಗೋದು ಅದು ನಮಗೆ ಆ ಎಳೆಯ ಪ್ರಾಯದ ಜೀವನವೇ ಸುಖ ಇತ್ತು ಅಂತೇಳಿ. ಆದರೆ ಆ ಎಳೆಯ ಪ್ರಾಯದಲ್ಲಿ ಇಂತಹ ಆಲೋಚನೆಗಳು ಗರಿಗೆದರ್ತಾ ಹೋಗ್ತದೆ. ಅದಕ್ಕೆ ಪೂರಕವಾಗಿ ಮೊಬೈಲ್ಗಳಲ್ಲಿ ಬರುವಂತಹ ರೀಲ್ಸ್ಗಳಾಗಲಿ, ಕೆಲವೊಂದು ಚಿತ್ರಗಳಾಗಲಿ, ಕೆಲವೊಂದು ಮಾಹಿತಿಗಳಾಗಲಿ ಎಲ್ಲವೂ ಮಕ್ಕಳನ್ನು ದಾರಿ ತಪ್ಪಿಸುತ್ತಾ ಹೋಗುತ್ತದೆ ಹೊರತು ಆತನಿಗೆ ಬೇರೆ ಯಾವುದೇ ಚಟಗಳು ಅಂಟಿಕೊಂಡಿಲ್ಲ ಪುಣ್ಯಕ್ಕೆ. ಯಾಕಂತ ಹೇಳಿದರೆ ಫರಂಗಿಪೇಟೆ, ಮಾರಿಪಳ್ಳ ಇದರ ಮಧ್ಯದಲ್ಲಿ ಇರುವಂಥದ್ದು ಈ ಕಿದೆಬೆಟ್ಟು, ಆಮೆಮಾರು ಎಲ್ಲ ಪರಿಸರದಲ್ಲಿ ಬಹುತೇಕ ಯುವಕರು ಮಾದಕ ವ್ಯಸನಿಗಳಾಗಿದ್ದಾರೆ. ಅಲ್ಲಿ ಹೇರಳವಾಗಿ ಅಂಥ ಒಂದು ದಂಧೆ ನಡೀತಿದೆ ಎನ್ನುವಂಥ ಆರೋಪಗಳು ಇತ್ತು. ವಾಸ್ತವವಾಗಿಯೂ ಸತ್ಯ. ಆದರೆ ಈ ಬಾಲಕನಿಗೆ ಅಂಥ ಒಂದು ಚಟ ಅಂಟಿಕೊಂಡಿಲ್ಲ. ಅದರಿಂದಾಗ ಆತ ಸ್ವಯಂ ಆಗಿ ನಾಪತ್ತೆಯಾಗಿದ್ದಾನೆ. ಆತನ ಉದ್ದೇಶ ಇದ್ದದ್ದು ಮನೆ ಮಂದಿಯಿಂದ ದೂರ ಆಗಬೇಕು ಮತ್ತು ಎಲ್ಲಾದರೂ
ಸುಖವಾಗಿ ಇರಬೇಕು ಅಂತೇಳಿ. ಆದರೆ ಹದಿಹರೆಯದ ಬಾಲಕನೊಬ್ಬ ಮನೆಯಲ್ಲಿ ಹೇಳದೆ ಕೇಳದೆ ಹೋದಾಗ ಮನೆ ಮಂದಿ ಅನುಭವಿಸುವಂತಹ ಸಂಕಟ ಎಂಥದ್ದು ಎನ್ನುವುದು ಆ ಮನೆ ಮಂದಿಗೆ ಮಾತ್ರ ಗೊತ್ತು. ಅದರ ಹೊತ್ತಿಗೆ ಊರಲ್ಲಿ ಹರಡುವಂತಹ ಈ ವದಂತಿಗಳು ಮನೆ ಮಂದಿಯನ್ನು ಕಂಗಲಾಡಿ ಬಿಡಿಸಿ. ಈಗ ಮನೆ ಮಂದಿ ದೇವರ ಮೊರೆ ಹೋಗಿದ್ದಾರೆ, ದೈವದ ಮೊರೆ ಹೋಗಿದ್ದಾರೆ, ಜ್ಯೋತಿಷ್ಯರ ಹತ್ರ ಹೋಗಿದ್ದಾರೆ, ಎಲ್ಲರ ಕಡೆಗೂ ಹೋಗಿದ್ದಾರೆ. ಮಗನನ್ನು ಪತ್ತೆ ಹಚ್ಚಲಿಕ್ಕೆ ಅವರು ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ವಿಳಂಬವಾಗುತ್ತಿದೆ ಎನ್ನುವಂತಹ ಸಂಶಯಗಳು ಜನರಿಗೆ ಬಂದಾಗ ಸಹಜವಾಗಿಯೇ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿದ್ದವು. ಫರಂಗಿಪೇಟೆ ಬಂದ್ ಮಾಡಿ ಪೊಲೀಸರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನ ಆಗಿತ್ತು. ಈ ಸಂದರ್ಭದಲ್ಲಿ ಮಂಗಳೂರಿನ 3 ಯುವ ವಕೀಲರು ಹೈಕೋರ್ಟ್ನ ಕದ ತಟ್ಟಿದರು. ಯಾಕಂತ ಹೇಳಿದರೆ ಹೈಕೋರ್ಟು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿ ಪೊಲೀಸರಿಗೆ ನೋಟಿಸು ಮಾಡಿದರೆ ಪೊಲೀಸರು ಎದ್ದನೋ ಬಿದ್ದನೋ ಅಂತಲೇ ತಗೊಳ್ತಾರೆ. ಹೈಕೋರ್ಟ್ ನೀಡಿದಂತಹ ಅವಧಿಯೊಳಗೆ ಆತನನ್ನು ಪತ್ತೆ ಹಚ್ಚುವಂತಹ ಅನಿವಾರ್ಯತೆಗೆ ಸಿಲುಕುತ್ತಾರೆ. ಪರಿಣಾಮವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲಾ SP ಯತೀಶ್ ಅವರು 7 ವಿವಿಧ ತಂಡಗಳನ್ನು ನಡೆಸಿದ್ದು, ಎಲ್ಲ ತಂಡಗಳಿಗೂ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಿಸಿದ್ದು. ಇಡೀ ಬಂಟ್ವಾಳ ಸಬ್ ಡಿವಿಷನ್ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ಆ ತಂಡದಲ್ಲಿ ಇದ್ದರು. ಪುತ್ತೂರು ಸಬ್ ಡಿವಿಷನ್ನ ವ್ಯಾಪ್ತಿಯ ಅಧಿಕಾರಿಗಳು ಇದ್ದರು. ವಿಟ್ಲ ಸಮೀಪ ನಡೆದಿದ್ದಂತಹ ದರೋಡೆ ಕೃತ್ಯದ ತನಿಖೆಗಾಗಿ ಕೇರಳಕ್ಕೆ ಹೋಗಿದ್ದಂಥ ಪೊಲೀಸ್ ಅಧಿಕಾರಿಗಳನ್ನೂ ವಾಪಸ್ ಕರೆಸಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ. ಆದ್ದರಿಂದಾಗಿ ಅದನ್ನು ಅಷ್ಟೊಂದು ಗಂಭೀರವಾಗಿ ಪೊಲೀಸರು ಪರಿಗಣಿಸಿದ್ದು ಯಾಕೆಂತ ಹೇಳಿದರೆ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆಯಾಗಿತ್ತು. ಹೈಕೋರ್ಟಿಗೆ ಪೊಲೀಸ್ ಅಧಿಕಾರಿಗಳು ನಿಗದಿತ ದಿನಾಂಕದ ಒಳಗೆ, ಅಂದರೆ ಮಾರ್ಚ್ 12ರ ಒಳಗೆ ತನಿಖಾ ಪ್ರಗತಿಯ ವರದಿಯನ್ನು ಒಪ್ಪಿಸಲೇಬೇಕಿತ್ತು. ಇಲ್ಲದಿದ್ದರೆ ಹೈಕೋರ್ಟು ಕಠಿಣವಾದಂತಹ ಕೆಲವೊಂದು ಸೂಚನೆಗಳನ್ನು ಕೊಡ್ತದೆ. SP ಅವರನ್ನೇ ಹೈಕೋರ್ಟಿಗೆ ಬುಲಾವ್ ಮಾಡ್ತದೆ, ನಿಲ್ಲಿಸಿ ಕೇಳ್ತದೆ ಏನು ಮಾಡಿದ್ದೀರಿ ಅಂತೇಳಿ. ಅದಕ್ಕೆ ಬೇಕಾಗಿಯೇ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗುವ ದಿನದಂದು ಬೆಳಿಗ್ಗೆ ಅಗ್ನಿಶಾಮಕ ದಳ, ಈಜುಗಾರರು ಮತ್ತು ವಿವಿಧ ರೀತಿಯ ರೆಸ್ಕ್ಯೂ ತಂಡಗಳನ್ನು ಬಳಸಿಕೊಂಡು ಫರಂಗಿಪೇಟೆ, ಅರ್ಕುಳ ಈ ಭಾಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದರು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು. ಅದನ್ನೆಲ್ಲ ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿರು. ಯಾಕಂತ ಹೇಳಿದರೆ ಆ ಬಾಲಕನ ಪತ್ತೆ ಹಚ್ಚಲಿಕ್ಕೆ ನಾವು ಏನೆಲ್ಲ ಪ್ರಯತ್ನ ಪಟ್ಟಿದ್ದೇವೆ ಎನ್ನುವುದನ್ನು ಅವರು ಹೈಕೋರ್ಟಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ. ಆ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಅದೇ ಸಂದರ್ಭದಲ್ಲಿ ಟ್ರೈನಲ್ಲಿ ಪಾಸಾಗುತ್ತಿದ್ದ ದಿಗಂತೂ ನೋಡಿದ್ದ. ಅಲ್ಲೊಂದು ಕೆರೆ ಬಳಿಯಲ್ಲಿ ಪೊಲೀಸರು ಹುಡುಕುತ್ತಿದ್ದನ್ನು ಪೊಲೀಸರ ಬಳಿಯಲ್ಲಿ ವಿಚಾರಿಸಿದ್ದ. ಅದರಿಂದ ಆತ ಈ ವಿಚಾರವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಲೇಬೇಕಿತ್ತು, ಅದನ್ನು ತೆಗೆದುಕೊಂಡಿದ್ದಾರೆ. ಅಂತೂ ಇಂತೂ ಈ ಪ್ರಕರಣ ಸುಮಾರು 15 ದಿನಗಳ ಕಾಲ ಪೊಲೀಸರನ್ನು, ಸಾರ್ವಜನಿಕರನ್ನು, ಅಲ್ಲಿಯ ಸ್ಥಳೀಯ ಜನರನ್ನು ಆತಂಕಕ್ಕೆ ಈಡು ಮಾಡಿತ್ತು. ಪೊಲೀಸರಿಗೆ ಒಂದು ವಿಶ್ವಾಸ ಇತ್ತು, ಈ ಪ್ರಕರಣವನ್ನು ಹೇಗಾದರೂ ಮಾಡಿ ನಾವು ಪತ್ತೆ ಹಚ್ಚುತ್ತೇವೆ ಅಂತೇಳಿ. ಕೆಲವು ದಿನಗಳು ಕಳೆದರೆ ಪೊಲೀಸರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ದಿಗಂತ್ ಸ್ವಯಂ ಆಗಿ ಹೇಗೆ ನಾಪತ್ತೆಯಾಗಿದ್ದಾನೋ ಅದೇ ರೀತಿ ಸ್ವಯಂ ಆಗಿಯೇ ಪತ್ತೆಯಾಗಿದ್ದಾನೆ. ಇದೀಗ ದಿಗಂತನ ವಿಚಾರದಲ್ಲಿ ಹೈಕೋರ್ಟು ಸಹ ಸಾಫ್ಟ್ ಕಾರ್ನರ್ ತಗೊಂಡಿದೆ. CWC ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ಅವರು ಸ್ವತಂತ್ರರು ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ CWCಯು ಮೀಟಿಂಗ್ ಮಾಡಿ ದಿಗಂತನನ್ನು ಆತನ ತಾಯಿಯ ವಶಕ್ಕೆ ಒಪ್ಪಿಸಿದ್ದಾರೆ. ಅವರು ಆತನನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ದಿನದಲ್ಲಿ ಆತ ಮತ್ತೆ ಕಾಲೇಜಿಗೆ ಹೋಗ್ತಾನೆ, ಪರೀಕ್ಷೆ ಎದುರಿಸ್ತಾನೆ ಅಷ್ಟೇ. ನಿರಂತರ ಸುದ್ದಿ